ದೆಹಲಿಯ ಕರ್ನಾಟಕ ಭವನಕ್ಕೆ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಂಟ್ರಿ ಆಗ್ತಾ ಇದ್ದಂತೆ ಗೌರವ ವಂದನೆ. ಕೆಲವೇ ಕ್ಷಣಗಳಲ್ಲಿ ಹೈಕಮಾಂಡ್ ನಾಯಕರ ಭೇಟಿ. ಹೈಕಮಾಂಡ್ ಭೇಟಿಗೂ ಮುನ್ನ ನಾಯಕರ ಜೊತೆಗೆ ಸಭೆ. ಕರ್ನಾಟಕ ಭವನದಲ್ಲಿ ಈ ಸಭೆ ನಡೆಯುತ್ತೆ. ಸಭೆಯಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವರಾದ ಸತೀಶ್ ಜಾರಕಿಹೊಳಿ, ಬೈರತಿ ಸುರೇಶ್, ಶಾಸಕ ಅಶೋಕ್ ಪಟ್ಟಣ್ ಭಾಗಿಯಾಗಲಿಕ್ಕಿದ್ದಾರೆ. ಕಾಲ್ ತುಳಿದ ಘಟನೆಯಿಂದ ಹೈಕಮಾಂಡ್ ಗರಂ ಆಗಿದೆ. ಹೈಕಮಾಂಡ್ಗೆ ಸಿಎಂ, ಡಿಸಿಎಂ ಸ್ಪಷ್ಟನೆಯನ್ನು ನೀಡಲಿಕ್ಕಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡೆಯೋಣ. ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್ ಈಗ ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿ. ನಟೇಶ್, ಸಹಜವಾಗಿ ಈ ಸಂದರ್ಭದಲ್ಲಿನ ಮುಖ್ಯಮಂತ್ರಿಗಳ ಹೈಕಮಾಂಡ್ನ ಭೇಟಿ ನಾನಾ ರೀತಿಯ ಚರ್ಚೆಗೆ ಕಾರಣ ಆಗುತ್ತೆ. ಹೈಕಮಾಂಡ್ ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ ತುಳಿತ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ಅನ್ನುವಂಥದ್ದಿದೆ. ಏನು ಗಂಭೀರವಾಗಿ ತೆಗೆದುಕೊಂಡ್ಬಿಟ್ರೆ ಏನು ಮಾಡ್ತಾರೆ? ಸಿಎಂನ ಚೇಂಜ್ ಮಾಡಿಬಿಡ್ತಾರಾ? ಕ್ಯಾಬಿನೆಟ್ ರೀಶಫಲ್ ಆಗಲಿ ಅಂತ ಹೇಳಿ ಇದನ್ನು ಸೀರಿಯಸ್ ಆಗಿ ತಗೊಂಡು ಒಂದು 2-3 ದಿನದಲ್ಲಿ ಯಾರು ಕಾರಣಕರ್ತರಾಗಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಹೈಕಮಾಂಡ್ ಮುಂದಾಗುತ್ತಾ? ಆ ರೀತಿಯ ಸಾಧ್ಯತೆಗಳು ಇದೆಯಾ? ನಂಬರ್ 1, ಹೈಕಮಾಂಡ್ ಬುಲಾವ್ನ ಉದ್ದೇಶ ಏನು? ಇವತ್ತು ದೆಹಲಿಯಿಂದ ನಾವು ಏನೆಲ್ಲ ನಿರೀಕ್ಷೆ ಮಾಡ್ಬೋದು? ಶ್ರೀಪಾದ್, ಪ್ರಮುಖವಾಗಿ ಏನು ಚಿನ್ನಸ್ವಾಮಿ ಕ್ರೀಡಾಂಗಣದ ಏನು ಕಾಲ್ತುಳಿತ ಪ್ರಕರಣ ಇದ್ದು, ಇದಕ್ಕೆ ಸಾಕಷ್ಟು ಗಂಭೀರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಪರಿಗಣನೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಈಗಷ್ಟೇ ಏನು ಬುಲಾವ್ ಕೊಟ್ಟಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಈಗಷ್ಟೇ ಆಗಮಿಸಿದ್ದಾರೆ. ಈಗ ಕರ್ನಾಟಕ ಭವನದ ಒಳಭಾಗದಲ್ಲಿ ಸಭೆಯನ್ನು ನಡೆಸಲಿಕ್ಕೆ ಮುಂದಾಗಿರುವಂಥದ್ದು. ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ, ಜೊತೆಗೆ ಡಿಕೆ ಶಿವಕುಮಾರ್ ಅವರು ಇದ್ದಾರೆ, ಹಾಗೆಯೇ ಸಿಎಂ ಸಿದ್ದರಾಮಯ್ಯನವರು ಇದ್ದಾರೆ. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯನವರು ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನು ನಡೆಸ್ತಿದ್ದಾರೆ. ನಂತರದಲ್ಲಿ ಹೈಕಮಾಂಡನ್ನು ಭೇಟಿ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಮೂಲಗಳ ಪ್ರಕಾರ ರಾಹುಲ್ ಗಾಂಧಿಯವರನ್ನು ಭೇಟಿಯಾಗಿ ಅವರ ಜೊತೆ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಪ್ರಮುಖವಾಗಿ ಏನು ಕಾಲ್ತುಳಿತ ಪ್ರಕರಣ ಇದೆ, ಇದಕ್ಕೆ ತಲೆದಂಡ ಆಗಲೇಬೇಕು ಎನ್ನುವಂಥದ್ದು. ಯಾಕಂದರೆ ಪ್ರಮುಖವಾಗಿ ತಲೆದಂಡ ಆಗದೇ ಇದ್ದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸರ್ಕಾರ ಡ್ಯಾಮೇಜ್ ಆಗುವಂಥ ಎಲ್ಲ ಸಾಧ್ಯತೆಗಳನ್ನು ಆ ಒಂದು ವಿಚಾರವನ್ನು ಸಿಎಂ ಸಿದ್ದರಾಮಯ್ಯನವರು ವರದಿಯಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಪ್ರಮುಖವಾಗಿ ಈಗಾಗಲೇ ಏನು ಸರ್ಕಾರಕ್ಕೆ ಆಲ್ಮೋಸ್ಟ್ ಡ್ಯಾಮೇಜ್ ಆಗಿದೆ, ಇದನ್ನು ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ಸಾಕಷ್ಟು ಒತ್ತನ್ನು ಕೊಟ್ಟಿದ್ದಾರೆ. ಯಾಕಂದರೆ ಇಡೀ ಸರ್ಕಾರ ಅವರ ಕೈಯಲ್ಲಿರೋದ್ರಿಂದ ಸಿಎಂ ಸಿದ್ದರಾಮಯ್ಯನವರು ಹಾಗೆಯೇ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಹೊಡೆತ ಇದು ಆಗಿರೋದ್ರಿಂದ ಈ ಒಂದು ಡ್ಯಾಮೇಜನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಜೊತೆಗೆ ಈಗ ಏನು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದಕ್ಕೆ ಸ್ಪಷ್ಟನೆಯನ್ನು ಕೇಳಿರುವಂಥದ್ದು, ಅದು ವರದಿಯನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಇವತ್ತು ಒಂದು ಮಹತ್ವದ ಚರ್ಚೆ ಆಗುವಂಥ ಸಾಧ್ಯತೆ ಒಂದು ಕಡೆ. ಯಾಕಂದರೆ ಈಗಾಗಲೇ ಹಲವು ಸಚಿವರುಗಳು ಕೂಡ ದೆಹಲಿಗೆ ಆಗಮಿಸುವಂತಹ ಸಾಧ್ಯತೆ ಇದೆ. ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಹಾಗೆಯೇ ರಾಯರೆಡ್ಡಿ ಇರ್ಬೋದು, ಹಾಗೆಯೇ BK ಹರಿಪ್ರಸಾದ್ ಅವರು ಕೂಡ ದೆಹಲಿಗೆ ಆಗಮಿಸ್ತಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಇದು ದೊಡ್ಡ ಮಟ್ಟದ ಬದಲಾವಣೆಗೆ ಕಾರಣ ಆಗುತ್ತಾ ಎನ್ನುವಂತಹ ಏನು ವಿಚಾರ ಕೂಡ ಈಗ ಬಹಿರಂಗ ಆಗಬೇಕಿದೆ. ಯಾಕಂದರೆ ರಾಹುಲ್ ಗಾಂಧಿಯವರನ್ನೇ ನೇರವಾಗಿ ಭೇಟಿ ಮಾಡ್ತಾರೆ ಎನ್ನುವಂತಹ ಮಾಹಿತಿಗಳು ಏನು ಮೂಲಗಳಿಂದ ಬರ್ತಾ ಇದೆ. ಹಾಗಾಗಿ ರಾಹುಲ್ ಗಾಂಧಿಯವರನ್ನು ಭೇಟಿಯಾದಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರ, ಯಾಕಂದರೆ ಒಂದು ಕಾಲ್ತುಳಿತ ಪ್ರಕರಣ, ಅದನ್ನು ಮುಚ್ಚಿ ಹಾಕಿಕೊಳ್ಳುವ ತಂತ್ರಕ್ಕೆ ಸಂಪುಟ ಸರ್ಕಸ್ ಅನ್ನುವಂತಹ ಹಣೆಪಟ್ಟಿಯನ್ನು ಕಟ್ಟಿ ಅದನ್ನು ಮಾಡುವಂತಹ ಕೆಲಸವನ್ನು ಈಗ ಕಾಂಗ್ರೆಸ್ ಪಾರ್ಟಿ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಡ್ಯಾಮೇಜ್ಗೆ ಕಾರಣ ಯಾರು, ಅದು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಹಾಗಾಗಿ ಅದೇ ವಿಚಾರವನ್ನು ಇಟ್ಟುಕೊಂಡು ಏನು ಈ ಒಂದು ಕಾಲ್ತುಳಿತ ಪ್ರಕರಣ ಏನಿದೆ, ಆ ಪ್ರಕರಣದಲ್ಲಿ ಮೊದಲ ರೂವಾರಿ ಯಾರು ಅನ್ನುವಂಥದ್ದು, ಇಲ್ಲಿ ನಾವು ಹೇಳ್ತೀವಲ್ಲ ಹೇವನ್ ಯಾರು ಅನ್ನುವಂಥದ್ದು, ಹಾಗೆಯೇ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಕಾರಣ ಯಾರು? ಸರ್ಕಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಪ್ಪಿಗೆ ಕೊಟ್ಟಿದ್ರಾ, ಅಥವಾ ಡಿಕೆ ಶಿವಕುಮಾರ್ ಅವ್ರ ಕಡೆಯಿಂದ ಆಯಿತಾ, ಅಥವಾ ಗೃಹ ಇಲಾಖೆ ವೈಫಲ್ಯನ? ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರೋದ್ರಿಂದ ಇದೆಲ್ಲದರ ಬಗ್ಗೆ ಕೂಡ ಸಂಪೂರ್ಣ ವರದಿಯನ್ನು ಸಿಎಂ ಸಿದ್ದರಾಮಯ್ಯನವರು ತಂದಿದ್ದಾರೆ. ಇಲ್ಲಿ ಸರ್ಕಾರದ ತಪ್ಪೇನೂ ಇಲ್ಲ. ಅಲ್ಲೇ ಯಾರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು, ಒಬ್ಬ ವ್ಯಕ್ತಿ ತನ್ನ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ರ, ಇವೆಲ್ಲವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದ್ರಿಂದ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂದರೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವವರ ತಲೆದಂಡ ಅಷ್ಟೇ.
ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಇಂದು ಮಹತ್ವದ ನಿರ್ಧಾರವನ್ನು ಈ ವಿಚಾರದಲ್ಲಿ ತೆಗೆದುಕೊಳ್ಳುತ್ತೆ. ಹಾಗಾಗಿ ಕಾಂಗ್ರೆಸ್ನ ಹಲವು ನಾಯಕರು ದೆಹಲಿಗೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಈಗ CM ಸಿದ್ದರಾಮಯ್ಯನವರು ಹಾಗೂ DK ಶಿವಕುಮಾರ್ ಅವರು ಒಂದಷ್ಟು ಚರ್ಚೆಯನ್ನು ನಡೆಸಿ ಮುಂದಿನ ಕ್ಷಣಗಳಲ್ಲಿ ಈಗ ಹೈಕಮಾಂಡನ್ನು ಭೇಟಿಯಾಗುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ದೆಹಲಿಯ ಕರ್ನಾಟಕ ಭವನಕ್ಕೆ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ. CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರು ಎಂಟ್ರಿ ಆಗ್ತಾ ಇದ್ದಂತೆ ಗೌರವ ವಂದನೆ, ಕೆಲವೇ ಕ್ಷಣಗಳಲ್ಲಿ ಹೈಕಮಾಂಡ್ ನಾಯಕರ ಭೇಟಿ. ಹೈಕಮಾಂಡ್ ಭೇಟಿಗೂ ಮುನ್ನ ನಾಯಕರ ಜೊತೆಗೆ ಸಭೆ. ಕರ್ನಾಟಕ ಭವನದಲ್ಲಿ ಈ ಸಭೆ ನಡೆಯುತ್ತೆ. ಸಭೆಯಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ DK ಶಿವಕುಮಾರ್, ಸಚಿವರಾದ ಸತೀಶ್ ಜಾರಕಿಹೊಳಿ, ಬೈರತಿ ಸುರೇಶ್, ಶಾಸಕ ಅಶೋಕ್ ಪಟ್ಟಣ್ ಭಾಗಿಯಾಗಲಿಕ್ಕಿದ್ದಾರೆ. ಕಾಲ್ ತುಳಿದ ಘಟನೆಯಿಂದ ಹೈಕಮಾಂಡ್ ಗರಂ ಆಗಿದೆ. ಹೈಕಮಾಂಡ್ಗೆ CM DCM ಸ್ಪಷ್ಟನೆಯನ್ನು ನೀಡಲಿಕ್ಕಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡೆಯೋಣ. ನಮ್ಮ ನವದೆಹಲಿ ಪ್ರತಿನಿಧಿ ನಟೇಶ್ ಈಗ ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿ. ನಟೇಶ್, ಸಹಜವಾಗಿ ಈ ಸಂದರ್ಭದಲ್ಲಿನ ಮುಖ್ಯಮಂತ್ರಿಗಳ ಹೈಕಮಾಂಡ್ನ ಭೇಟಿ ನಾನಾ ರೀತಿಯ ಚರ್ಚೆಗೆ ಕಾರಣ ಆಗುತ್ತೆ. ಹೈಕಮಾಂಡ್ ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ ತುಳಿತ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ಅನ್ನುವಂಥದ್ದು ಇದೆ. ಏನು ಗಂಭೀರವಾಗಿ ತೆಗೆದುಕೊಂಡ್ಬಿಟ್ರೆ ಏನು ಮಾಡ್ತಾರೆ? CMನ ಚೇಂಜ್ ಮಾಡಿಬಿಡ್ತಾರಾ? ಕ್ಯಾಬಿನೆಟ್ ರೀಶಫಲ್ ಆಗಲಿ ಅಂತ ಹೇಳಿ ಇದನ್ನು ಸೀರಿಯಸ್ ಆಗಿ ತಗೊಂಡು ಒಂದು 2-3 ದಿನದಲ್ಲಿ ಯಾರು ಕಾರಣಕರ್ತರಾಗಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಹೈಕಮಾಂಡ್ ಮುಂದಾಗುತ್ತಾ? ಆ ರೀತಿಯ ಸಾಧ್ಯತೆಗಳು ಇದೆಯಾ? ನಂಬರ್ 1, ಹೈಕಮಾಂಡ್ ಬುಲಾವ್ನ ಉದ್ದೇಶ ಏನು? ಇವತ್ತು ದೆಹಲಿಯಿಂದ ನಾವು ಏನೆಲ್ಲ ನಿರೀಕ್ಷೆ ಮಾಡ್ಬೋದು? ಶ್ರೀಪಾದ್, ಪ್ರಮುಖವಾಗಿ ಏನು ಚಿನ್ನಸ್ವಾಮಿ ಕ್ರೀಡಾಂಗಣದ ಏನು ಕಾಲ್ತುಳಿತ ಪ್ರಕರಣ ಇದ್ದು ಇದಕ್ಕೆ ಸಾಕಷ್ಟು ಗಂಭೀರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಪರಿಗಣನೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಈಗಷ್ಟೇ ಏನು ಬುಲಾವ್ ಕೊಟ್ಟಂತಹ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ದೆಹಲಿಗೆ ಈಗಷ್ಟೇ ಆಗಮಿಸಿದ್ದಾರೆ. ಈಗ ಕರ್ನಾಟಕ ಭವನದ ಒಳಭಾಗದಲ್ಲಿ ಸಭೆಯನ್ನು ನಡೆಸಲಿಕ್ಕೆ ಮುಂದಾಗಿರುವಂಥದ್ದು. ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ, ಜೊತೆಗೆ DK ಶಿವಕುಮಾರ್ ಅವರು ಇದ್ದಾರೆ, ಹಾಗೆಯೇ CM ಸಿದ್ದರಾಮಯ್ಯನವರು ಇದ್ದಾರೆ. ಸದ್ಯಕ್ಕೆ CM ಸಿದ್ದರಾಮಯ್ಯನವರು ಹಾಗೂ DCM DK ಶಿವಕುಮಾರ್ ಅವರು ಚರ್ಚೆಯನ್ನು ನಡೆಸ್ತಿದ್ದಾರೆ. ನಂತರದಲ್ಲಿ ಹೈಕಮಾಂಡನ್ನು ಭೇಟಿ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಮೂಲಗಳ ಪ್ರಕಾರ ರಾಹುಲ್ ಗಾಂಧಿಯವರನ್ನು ಭೇಟಿಯಾಗಿ ಅವರ ಜೊತೆ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಪ್ರಮುಖವಾಗಿ ಏನು ಕಾಲ್ತುಳಿತ ಪ್ರಕರಣ ಇದೆ ಇದಕ್ಕೆ ತಲೆದಂಡ ಆಗಲೇಬೇಕು ಎನ್ನುವಂಥದ್ದು. ಯಾಕಂದರೆ ಪ್ರಮುಖವಾಗಿ ತಲೆದಂಡ ಆಗದೇ ಇದ್ದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸರ್ಕಾರ ಡ್ಯಾಮೇಜ್ ಆಗುವಂಥ ಎಲ್ಲ ಸಾಧ್ಯತೆಗಳನ್ನು ಆ ಒಂದು ವಿಚಾರವನ್ನು CM ಸಿದ್ದರಾಮಯ್ಯನವರು ವರದಿಯಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಪ್ರಮುಖವಾಗಿ ಈಗಾಗಲೇ ಏನು ಸರ್ಕಾರಕ್ಕೆ ಆಲ್ಮೋಸ್ಟ್ ಡ್ಯಾಮೇಜ್ ಆಗಿದೆ, ಇದನ್ನು ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ಸಾಕಷ್ಟು ಒತ್ತನ್ನು ಕೊಟ್ಟಿದ್ದಾರೆ. ಯಾಕಂದರೆ ಇಡೀ ಸರ್ಕಾರ ಅವರ ಕೈಯಲ್ಲಿರೋದ್ರಿಂದ CM ಸಿದ್ದರಾಮಯ್ಯನವರು ಹಾಗೆಯೇ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಹೊಡೆತ ಇದು ಆಗಿರೋದ್ರಿಂದ ಈ ಒಂದು ಡ್ಯಾಮೇಜನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಜೊತೆಗೆ ಈಗ ಏನು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದಕ್ಕೆ